ಆಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೊಸತರಾಗಿದೆ, ಹೊಸ ಕಂಟೆಂಟ್, ಈ ಥರ ಸಿನಿಮಾಗಳು ಬಂದಿದ್ದಿಲ್ಲ, ಬರಲಿ ಅಂತ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಸರ್ ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ, ಫ್ಯಾಮಿಲಿ ಮೂವಿ, ಒಂದು ಪೊಲಿಟಿಕಲ್ಗೋಸ್ಕರ ಹೋರಾಡಿದ್ದಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೇಡಮ್, ಫೈನ್. ಫ್ಯಾಮಿಲಿ ನೋಡೋಂಥ ಫಿಲಮು. ಒಂದು ತಂದೆ ಮಗನ ಸಂಬಂಧ ಮತ್ತು ಹಳ್ಳಿಯ ಸೊಗಡು ಈ ಫಿಲಮ್ನಲ್ಲಿ ಎದ್ದು ಕಾಣ್ತಾ ಇದೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ರು. ನಿರ್ದೇಶಕರು ಸಹ ತುಂಬ ಚೆನ್ನಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ಪಾತ್ರನ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಪ್ರತಿಯೊಂದು ಕುಟುಂಬ ನೋಡತಕ್ಕಂಥ ಫಿಲಮ್ ಇದು, ಫ್ಯಾಮಿಲಿ ನೋಡ್ತಕ್ಕಂಥ, ಎಲ್ಲರೂ ನೋಡಬೇಕು. ಮತ್ತು ಪ್ರಾಣದ ಹಂಗು ಥರದ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಟಿಂಗ್ನ ಪ್ರತಿಯೊಬ್ಬರು ಈ ಕರ್ನಾಟಕದ ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ನೋಡಿ ಅವರೊಂದು ಕಾಮೆಂಟ್ ಮಾಡಿದ್ರೆ ಈ ಪ್ರತಿಯೊಬ್ಬ ಕಲಾವಿದನಿಗೂ ಮತ್ತು ಮುಂದೆ ಅವರು ಒಬ್ಬರು ನಿರ್ದೇಶಕರಿಗೂ ಸಹ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಬಲ್ಲೆ ನಾನು. ಪ್ರತಿಯೊಬ್ಬರು ಸಹ ಬಂದ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಅವ್ರ ಕಾಮೆಂಟ್ ಮೂಲಕ ಜನತೆಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಟೈಟ್ಲು ನೋಡ್ದಿದ್ದಂಗೆ ನಿಮ್ಗೆ ಅನಿಸುತ್ತೆ. ಆ್ಯಕ್ಷನ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಅಂತೂ ಇದ್ದೇ ಇದೆ. ಸತೀಶ್ ಅವರು ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋ ಬಗ್ಗೆ ಹೇಳಬೇಕು, ರಾಜನಂದನ್ ಅವರು ಫಸ್ಟ್ ಫಿಲಮ್ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ನ ತೋರಿಸಿದ್ದಾರೆ. ಆ್ಯಂಡ್ ಸ್ಟೋರಿ ಲೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಹೊಸದಾಗಿರ್ತಕ್ಕಂಥ ಒಂದು ಟೀಮ್ ಇದು. ಸತೀಶ್ ರಾಜರವರ ಒಂದು ನಿರ್ದೇಶನ ಮತ್ತು ರಘುರಾಜನಂದ್ ಅವರ ನಾಯಕನ ನಟನೆಯಲ್ಲಿ ಬಂದಿರತಕ್ಕಂಥ ಸಿನಿಮಾ. ಗ್ರಾಮೀಣ ಸೊಗಡನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಿನಿಮಾ ಆಗಿದೆ. ಈ ರೀತಿ ಹೆಚ್ಚೆಚ್ಚು ಸಿನಿಮಾಗಳು ಬಂದರೆ ಚೆನ್ನಾಗಿರುತ್ತೆ. ಮತ್ತು ಜೊತೆಗೆ ಥಿಯೇಟ್ರಿಗೆ ಜನ ಬಂದು ನೋಡೋಂಥದ್ದಾಗಬೇಕು, ಅದು ನನ್ನ ಆಶೆ. ನಮಸ್ಕಾರ. ಇದೇನು ರೋಣ ಚಿತ್ರ ನೋಡೋಕೆ ಬಂದಿದ್ದೀವಿ. ತುಂಬ ಅಭೂತಪೂರ್ವವಾಗಿ ಮೂಡ್ ಬಂದಿದೆ. ಹೊಸ ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಿದ್ದಾರೆ. ನಮ್ಮ ಸ್ನೇಹಿತರು ಕೂಡ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಹೀಗೆ ಹೊಸ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟು ಇನ್ನೂ ಎಲ್ಲ ಕನ್ನಡ ಚಿತ್ರರಂಗ ದೊಡ್ಡದಾಗಿ ಬೆಳಿಬೇಕಂತ ನಮ್ಮೆಲ್ಲರೂ ಆಸಕ್ತಿ. ಜೈ ಕರ್ನಾಟಕ ಮಾತೆ. ಮೂವಿ ತುಂಬ ಚೆನ್ನಾಗಿದೆ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಆ್ಯಂಡ್ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೂವಿ ಸೂಪರ್ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟ. ಹೆಣ್ಣಿಗೆಲ್ಲ ಆ ಶಕ್ತಿನ ತುಂಬ ಮುಖ್ಯ. ಎಲ್ಲ ಹೆಣ್ಮಕ್ಳು ಬಂದು ನೋಡಬೇಕು, ಎಲ್ಲರೂ ನೋಡಬೇಕು, ಫ್ಯಾಮಿಲಿ ಫುಲ್ ಎಲ್ಲ ಬಂದು ನೋಡಬೇಕು. ಆದಿಶಕ್ತಿ ಪರಾಶಕ್ತಿ ಎಲ್ಲ ದೇವರೇನೆ. ಪ್ರತಿಯೊಬ್ಬರು ಬಂದು ದಯವಿಟ್ಟು ಈ ಫಿಲಿಮ್ ನೋಡಿ. ಎಲ್ಲರೂ ಚಿಕ್ಕ ವಯಸ್ಸು ಗಂಡು ಮಕ್ಕಳು ಎಲ್ಲ ಫಿಲಿಮ್ ಮಾಡಿದ್ದಾರೆ, ಮೂವಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನೋಡಿ, ಎಲ್ಲ ಚೆನ್ನಾಗಿದೆ. ಅಲ್ಲಿ ಹೋಗಿ ಕುತ್ಕೊಂಡು ನೋಡ್ತಾ ಇದ್ರೆ ದೇವರೇ ನಮ್ಮ ಮೇಲೆ ಬರೋ ಥರ ಆಗ್ಬಿಡ್ತು. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಪ್ರತಿಯೊಂದು ಹೆಣ್ಣು ಫ್ಯಾಮಿಲಿ ಎಲ್ಲ ಬಂದು ನೋಡಲಿ, ನಾನು ಇದೇ ಕೇಳ್ಕೊಳ್ಳೋದು. ತುಂಬ ಚೆನ್ನಾಗಿದೆ. ಈಗಿನ ಟ್ರೆಂಡ್ ಏನಂದರೆ ಎಲ್ಲರೂ ಕಂಟೆಂಟು ಅಂತಾರೆ. ಯಾವುದೋ ಮಲಯಾಳಂ ಸಿನಿಮಾ ಆಗ್ಬೋದು, ತೆಲುಗು ಸಿನಿಮಾ ಆಗ್ಬೋದು, ಕಂಟೆಂಟ್ ಇದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಓಡಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ಓಡುತ್ತೆ. ಆ ಕಂಟೆಂಟು ಈ ಸಿನಿಮಾದಲ್ಲಿದೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಸಿನಿಮಾ ನೋಡಬೇಕು. ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಮ್ಯೂಸಿಕ್ ಆಗ್ಬೋದು, ಮ್ಯೂಸಿಕ್ ಅದ್ಭುತವಾಗಿದೆ. ಈ ಸಿನಿಮಾ ಏನಂದರೆ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಮತ್ತು ತಂದೆ ಮಗನ ಬಾಂಧವ್ಯ, ಅದೊಂದು ಸಾಂಗ್ ಇದೆ. ಆ ಸಾಂಗ್ ಎಲ್ಲೂ ಯೂಟ್ಯೂಬಲ್ಲಿ ಎಲ್ಲೂ ಬಿಟ್ಟಿಲ್ಲ ಸಿನಿಮಾ ತಂಡದವರು. ಅದನ್ನು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಆ ಸಾಂಗ್, ಆ ತೂಕ ಏನಿದೆ ತಂದೆ ಮಗನ ಬಾಂಧವ್ಯನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಕಂಪ್ಲೀಟ್ ಒಂದು ಹಳ್ಳಿ ಸೊಬಗು ಏನಿದೆ ಈ ಹೊಸಕೋಟೆ ಭಾಗದಲ್ಲಿ ತೆಗ್ದಿದ್ದಾರಂತೆ ಸಿನಿಮಾ. ತುಂಬ ಸಕ್ಕತ್ತಾಗಿ ತೆಗ್ದಿದ್ದಾರೆ. ಹೊಸಕೋಟೆ ಭಾಗದಲ್ಲಿ ಏನು ಏನು ಹಳೆ ಸೊಬಗು ಏನಿತ್ತು, ಹಳೆ ಪಿಕ್ಚರ್ಗಳು ನೀವು ನೋಡಿದ್ರೆ ಹೆಂಗಿತ್ತು ಅದೇ ಥರವಾಗಿ ತೆಗ್ದಿದ್ದಾರೆ. ತುಂಬ ಸಕ್ಕತ್ತಾಗಿ ತೆಗ್ದಿದ್ದಾರೆ. ಬಂದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ನೋಡಬೇಕಾಗಿ ಕೇಳ್ಕೊತೀನಿ. ಜೈ ರೋಣ ಸಖತ್ತಾಗಿದೆ. ತಂದೆ ಮಕ್ಕಳ ಬಾಂಧವ್ಯ ಆಗಿರ್ಬೋದು, ಪ್ರೀತಿ ವಿಶ್ವಾಸದ ಮೇಲೆ ಆಗಿರ್ಬೋದು, ರಾಜಕೀಯ ಪ್ರೇರಿತವಾಗಿರ್ಬೋದು, ಅದ್ಭುತವಾದ ಸಿನಿಮಾ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೂಪರ್ ಮೂವಿ. ಹಳ್ಳಿ ಸೊಗಡಿನ ಚಿತ್ರ, ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟ ಆಗುವಂಥ ಸಿನಿಮಾ, ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ. ರೋಣದಲ್ಲಿ ತುಂಬಾ ವಿಶೇಷತೆ ಇದೆ. ಹಾಗಾಗಿ ಎಲ್ಲರೂ ರೋಣ ಸಿನಿಮಾ ನೋಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಈಗ ಒಂದು ಹಳ್ಳಿ ಸೊಗಡಿನ ಸಿನಿಮಾ ನೋಡ್ಕೊಂಬಂದೆ, ರೋಣ ಅಂತ. ಸಕ್ಕತ್ತಾಗಿದೆ. ಎಕ್ಸ್ಪೆಷಲಿ ರಾಜಕಾರಣಿಗಳ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಏನು ತೋರಿಸಿರೋದನ್ನ ಸಕ್ಕತ್ತಾಗಿ ತೋರಿಸಿದ್ದಾರೆ. ಬಂದು ನೋಡಿ ಒಂದ್ಕಿತ ಮೂವಿ.
ಈ ರೋಣ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಎಸ್ಪೆಷಲಿ BGM ಫೈಟ್ಸ್ ಮತ್ತು ಹೀರೋಯಿನ್ ಆ್ಯಕ್ಷನ್ ಆಗಲಿ ಆ್ಯಂಡ್ ಎವ್ರಿಥಿಂಗ್ ಇಟ್ ಕೇಮ್ ಔಟ್ ವೆರಿ ವೆಲ್. ಕನ್ನಡ ಮೂವಿನ ಸಪೋರ್ಟ್ ಮಾಡಬೇಕು ಅಂತ ಜನರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು.